ಇನ್ನು ರಾಜ್ಯ ಸರ್ಕಾರದ ಕನಸಿನ ಕೂಸು ಜಿಬಿಐಟಿ ಈ ಜಿಬಿಐಟಿ ಯೋಜನೆಯನ್ನು ಜಾರಿ ಮಾಡೋದಕ್ಕೆ ಶತಾಯಗತಾಯ ಪ್ರಯತ್ನ ಪಡೋದಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಆದಿಯಾಗಿ ಕಾಂಗ್ರೆಸ್ನ ಶಾಸಕರೆಲ್ಲರೂ ಕೂಡ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಪ್ರಮುಖವಾಗಿ ಮಾಗಡಿ ಶಾಸಕ ಬಾಲಕೃಷ್ಣ ಇದರ ಹಿಂದೆ ಸಾಕಷ್ಟು ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಇವತ್ತು ಒಂದು ವಿಶೇಷವಾದಂಥ ಸಭೆ ರಾಮನಗರದಲ್ಲಿತ್ತು. ಈ ಸಂದರ್ಭದಲ್ಲಿ ಭೂಮಾಲೀಕರು ಹಾಗೂ ರೈತರ ಸಭೆಯನ್ನು ಕೂಡ ಕರೆಯಲಾಗಿತ್ತು. ಅದರಲ್ಲಿ ಅನೇಕ ಭೂಮಾಲೀಕರು ಹಾಗೂ ರೈತರು ತಮ್ಮ ಭೂಮಿಯನ್ನು ಕೊಡೋದಕ್ಕೆ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಹಂತಕ್ಕೆ ಮಾತಿಗೆ ಮಾತು ಬೆಳೆದು ಸಭೆಯಲ್ಲಿ ಹೈಡ್ರಾಮಾನೇ ಸೃಷ್ಟಿಯಾಗೋಯ್ತು. ನಾವು 1,000-2,000 ಕೊಟ್ಟು ನಾವು ಜೀವನ ಮಾಡಕ್ಕಾಯ್ತದೆ. ಇವ್ರು ಅವಲ್ಲ 10 ಎಕರೆ ಕೊಟ್ಕೊಳ್ಳಿ, 30 ಎಕರೆ 40 ಎಕರೆ ಅವಲ್ಲ ಅವ್ರು ಕೊಟ್ಕೊಳ್ಳಿ. ನಮ್ಮ ವಿರೋಧ ಮಾಡೋರು ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಅದನ್ನು ಕೂಡ ಸರ್ಕಾರ ಜೊತೆ ಚರ್ಚೆ ಮಾಡ್ತೀನಿ. ಕೈ ಮುಗಿದು ಕೇಳ್ತಿದ್ದಾರೆ, ಆಕ್ರೋಶ ಹೊರ ಹಾಕ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ ಎಂದು ಘೋಷಣೆ ಕೂಗ್ತಿದ್ದಾರೆ. ರೈತರ ಅರ್ಜಿ ಸ್ವೀಕಾರ ಮಾಡಬೇಕಾದ ಸ್ಥಳ ದೊಡ್ಡ ಹೈಡ್ರಾಮಕ್ಕೆ ವೇದಿಕೆಯಾಗಿದೆ. ಅಷ್ಟಕ್ಕೂ ಇಷ್ಟೆಲ್ಲ ವಿರೋಧ ಆಗ್ತಿರೋದು ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಯೋಜನೆಗೆ. ವಿಷಯ ಅಂದ್ರೆ ಇದು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ. ಬಿಡದಿ ಸಮೀಪದ 9,000 ಎಕರೆ ಪ್ರದೇಶದಲ್ಲಿ 20,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆ ಜಾರಿಗೆ ಸರ್ಕಾರ ಮುಂದಾಗಿದೆ. ಆದರೆ ಕೆಲವು ರೈತರು ಯೋಜನೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಬಿಡದಿ ಸಮೀಪದ ಬೈರಮಂಗಲ ಬಳಿ ಕಳೆದ ಹಲವು ತಿಂಗಳಿಂದ ಹೋರಾಟ ಮಾಡುತ್ತಿದ್ದಾರೆ. ಇನ್ನಿವತ್ತು ರೈತರ ವಿರೋಧದ ನಡುವೆ ರಾಮನಗರದ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಕಚೇರಿಯಲ್ಲಿ ಶಾಸಕ ಎಚ್ ಸಿ ಬಾಲಕೃಷ್ಣ ನೇತೃತ್ವದಲ್ಲಿ ಸಭೆ ಇತ್ತು. ಜಮೀನಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಇದ್ರೆ ರೈತರು ಬಂದು ಅರ್ಜಿ ಸಲ್ಲಿಸಬಹುದಿತ್ತು. ಈ ಒಂದು ಸಭೆಗೆ ಆಗಮಿಸಿದ ರೈತರು ಏಕಾಏಕಿ ಶಾಸಕ ಬಾಲಕೃಷ್ಣಗೆ ತರಾಟೆ ತೆಗೆದುಕೊಂಡ್ರು. ಯಾವುದೇ ಕಾರಣಕ್ಕೂ ನಾವು ಯೋಜನೆಗೆ ಭೂಮಿ ಕೊಡೋದಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ರು. ಈ ವೇಳೆ ಶಾಸಕ ಬಾಲಕೃಷ್ಣ ಹಾಗೂ ಪೊಲೀಸರ ಜೊತೆ ರೈತರು ಮಾತಿನ ಚಕಮಕಿ ಕೂಡ ನಡೆಸಿ ಚೇರ್ಗಳನ್ನು ಎಸೆದು ಸಭೆಯಿಂದ ಹೊರ ನಡೆದು ಪ್ರಾಧಿಕಾರದ ಕಚೇರಿ ಮುಂದೆನೆ ಪ್ರತಿಭಟನೆ ಕುಳಿತು ಶಾಸಕ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರ ಹಾಕಿದ್ರು. ಅಕ್ಕಿನ ಬಂದವ್ರು ಇಂಡಿಯಾರೆಲ್ಲ ಬಂದು 10,000-5,000 ಗೆಯ್ತವ್ರೆ. ನಾವು 1,000-2,000 ಕೊಟ್ಟು ನಾವು ಜೀವನ ಮಾಡಕ್ಕಾಯ್ತದೆ. ಇವ್ರು ಅವಲ್ಲ 10 ಎಕರೆ ಕೊಟ್ಕೊಳ್ಳಿ, 30 ಎಕರೆ 40 ಎಕರೆ ಅವಲ್ಲ ಅವ್ರು ಕೊಟ್ಕೊಳ್ಳಿ. ನಮ್ಮ 10 ಎಕರೆ 5 ಎಕರೆ 10 ಕುಂಟೆ ಅವಲ್ಲ ನಮ್ಮ ಬಿಟ್ಬಿಡ್ಲಿ. ನಾವೇನು ಇವ್ರ ಹತ್ರ ಬಂದು ಕೈ ಚಾಚಿ ನಮ್ಗೇನು ಊಟ ಹಾಕ್ರಪ್ಪ ಅಂತ ಕೇಳಲ್ಲ. ಅದೇ ನಾವು ರೈತರು. ಸಭೆ ಮುಗಿಸಿ ಕಚೇರಿಯಿಂದ ಬಾಲಕೃಷ್ಣ ಹೊರ ಹೋಗಲು ಮುಂದಾದ್ರು. ಈ ವೇಳೆ ಶಾಸಕರನ್ನ ತಡೆದು ಗೆರಾವ್ ಹಾಕಿದ್ರು. ನಮ್ಮ ಸಮಸ್ಯೆಯನ್ನ ಕೇಳಿ ಎಂದು ರೈತ ಮಹಿಳೆಯರು ಆಕ್ರೋಶ ಹೊರ ಹಾಕಿದ್ರು. ಇಷ್ಟು ದಿನಗಳಿಂದ ನಾವು ಹೋರಾಟ ಮಾಡ್ತಿದ್ರು, ಕ್ಯಾರೆ ಎನ್ನುತ್ತಿಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಆದ್ರೆ ಶಾಸಕರು ಮಾತ್ರ ಈ ಬಗ್ಗೆ ಸರ್ಕಾರದ ಗಮನಕ್ಕೆ ತರುತ್ತೇನೆ ಅಂದ್ರು. ನಮ್ಮ ವಿರೋಧ ಮಾಡೋರು ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಅದನ್ನು ಕೂಡ ಸರ್ಕಾರ ಜೊತೆ ಚರ್ಚೆ ಮಾಡ್ತೀನಿ. ಅಲ್ಲಿ ಅನೇಕ ಜನ ಬಂದು ನಮಗೆ ಮಾಡಿಕೊಡಿ ಅಂತ ಹೇಳಿ ಅರ್ಜಿ ಕೊಟ್ಟಿರೋದನ್ನು ನೋಡಿದ್ದೇವೆ. ನೀವು ಆ ಪರ ಮತ್ತೆ ವಿರೋಧ ಎರಡೂ ಇದೆ. ಅದ್ರ ಬಗ್ಗೆ ಸರ್ಕಾರದ ಗಮನ ಸೆಳೀತೀನಿ. ಒಟ್ಟಾರೆ ಜಿಬಿಐಟಿ ಯೋಜನೆಯ ವಿಚಾರವಾಗಿ ರೈತರು ತಮ್ಮ ಸಿಟ್ಟನ್ನ ಹೊರಹಾಕಿದ್ದು ಶಾಸಕರಿಗೆ ಗೆರಾವ್ ಹಾಕುವ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳಲಿದೆ ಕಾದು ನೋಡಬೇಕಿದೆ. ಪ್ರಶಾಂತ್ ಹುಲಿಕೆರೆ, ಟಿವಿ9, ರಾಮನಗರ.